ಓಂ ಶ್ರೀ ಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಸರ್ವೇಷು ಕಾಲೇಷು ಸಮಸ್ತದೇಶೇಷ್ವಶೇಷಕಾರ್ಯೇಷು ತಥೇಶ್ವರೇಶ್ವರಃ ಸರ್ವಸ್ವರೂಪಿ ಭಗವಾನನಾದಿಃ ಮಮಾಸ್ತು ಮಾಂಗಲ್ಯ ವಿವೃದ್ಧಯೇ ಹರಿಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವೇಶ್ವಾರಂಭಕಾರ್ಯೇಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾದಿಶನ್ನನ ಸಿದ್ಧಿಂ ಬ್ರಹ್ಮೇಶಾನಜನಾರ್ದನಾಃ. ಸ್ಮೃತೆ ಸಕಲಕಲ್ಯಾಣಭಾಜನಂ ಯತ್ರ ಜಾಯತೆ ಪುರುಷಂ ದಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಫಣಾಮಣಿಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಳ ತಲವಾಸಿನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಇಷ್ಟದೇವರಲ್ಲಿ, ಕುಲದೇವರಲ್ಲಿ, ಗ್ರಾಮದೇವರಲ್ಲಿ, ಕ್ಷೇತ್ರಾಭಿಮಾನಿ ದೇವರಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ಸುಬ್ರಹ್ಮಣ್ಯ ದೇವರು, ನಾಗದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಸರ್ವೇಷಾಂ ಕರ್ಮಣಾಂ ಆದೌ ದೇವತಾ ಪ್ರಾರ್ಥನಾವರಂ ಅಂತೇಳಿ ಏನೇ ಸತ್ಕರ್ಮವನ್ನು ಮೊದಲು ಪ್ರಾರಂಭ ಮಾಡಬೇಕು ಅಂತಾದರೆ ಕರ್ಮಾರಂಭದಲ್ಲಿ ದೇವತಾ ಪ್ರಾರ್ಥನೆ ಮಾಡಿ, ದೇವರಿಗೆ ಹಣ್ಣು ಕಾಯಿಯನ್ನು ಸಮರ್ಪಣೆ ಮಾಡಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಆಮೇಲೆ ಮಂಗಳ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಯಾಕೆಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಸಂಭವಂತಿ ಕಲಯುಗೆ, ಕಲಿಗಾಲದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಬಹಳಷ್ಟು ವಿಘ್ನಗಳೆಲ್ಲವೂ ಕೂಡ ಬರ್ತದೆ. ದೇವತಾ ಪ್ರಾರ್ಥನೆ ಮಾಡಿ ದೇವರಿಗೆ ಹಣ್ಣು ಕಾಯಿ ಸಮರ್ಪಣೆ ಮಾಡಿ ಆ ಮಂಗಳ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಬರುವಂತಹ ವಿಘ್ನಗಳೆಲ್ಲವೂ ಕೂಡ ನಿವಾರಣೆಯಾಗಿ ವಿಶೇಷವಾಗಿ ದೇವರ ಅನುಗ್ರಹ ಎಂತಕ್ಕಂಥದ್ದು ಉಂಟಾಗ್ತದೆ. ಹಾಗೆ ಇವತ್ತಿನ ದಿವಸ ಒಳ್ಳೆಯ ದಿವಸದಲ್ಲಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ಸುಬ್ರಹ್ಮಣ್ಯ ದೇವರು, ನಾಗದೇವರ ಸನ್ನಿಧಾನದಲ್ಲಿ ಶ್ರೀ ಕುಕ್ಕೇಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಆಶೀರ್ವಾದದಿಂದ ಶ್ರೀ ಆನಂದ ಗುರೂಜಿಯವರ ಅಧ್ಯಕ್ಷತೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಆಶ್ಲೇಷ ಬಲಿದಾನವನ್ನು ಮಾಡ್ತಾ ಇದ್ದೇವೆ. ಏನೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ವಿಶೇಷವಾದಂತಹ ಫಲ, ತಿಳಿದು ಮಾಡಬೇಕು ಅಂತ. ಈ ಆಶ್ಲೇಷ ಬಲಿ ನಾಗದೇವರ ಆರಾಧನೆಯನ್ನು ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನಾಗದೇವರು ಕಲಿಗಾಲದಲ್ಲಿ ಪ್ರತ್ಯಕ್ಷ ದೇವರು ಅಂತೇಳಿ, ಅಂದರೆ ನಮಗೆ ಬರ್ತಕ್ಕಂತಹ ಜಾತಕದಲ್ಲಿ ಸೂಚಿತವಾದಂತಹ ನಾಗದೋಷಗಳು, ಸರ್ಪದೋಷಗಳು, ಕಾಳಸರ್ಪದೋಷ, ಅದೇ ರೀತಿಯಾಗಿ ಚರ್ಮ ರೋಗಗಳು, ಆದಿವ್ಯಾಧಿಗಳು, ಏನೇ ರೋಗಗಳು ತೊಂದರೆಗಳಿದ್ದರೆ ನಾಗದೇವರ ಸನ್ನಿಧಾನದಲ್ಲಿ ಆಶ್ಲೇಷ ಬಲಿದಾನವನ್ನು, ನಾಗಾರಾಧನೆಯನ್ನು ಮಾಡಿದ್ರೆ ಬರುವಂತಹ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಅದರಲ್ಲಿಯೂ ಕೂಡ ನಾಗದೇವರು ಕಲಿಗಾಲದಲ್ಲಿ ಸಂತಾನ, ಸಂಪತ್ತು, ವಿವಾಹ, ಆರೋಗ್ಯ ಇದನ್ನೆಲ್ಲ ಕೊಡ್ತಕ್ಕಂಥವರು ನಾಗದೇವರು. ಒಳ್ಳೆಯ ಸಂಪತ್ತು ಸಿಗಬೇಕು ಅಂತಾದರೆ ನಾಗದೇವರ ಅನುಗ್ರಹ ಮುಖ್ಯ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಜೊತೆಗೆ ರಾಶಿಫಲವನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಮನೆಯಲ್ಲಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವಕ್ಕೆ ಈಗಾಗಲೇ ತಾವು ಹೆಸರುಬೇಳೆ, ಪಾನಕ, ಮಜ್ಜಿಗೆ ಜೊತೆಗೆ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಸಜ್ಜಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಶ್ರೀರಾಮಚಂದ್ರನಿಗೆ ಪ್ರತಿ ಶನಿವಾರ ಸಹಿತ ರಾಮದೇವರ ಅನುಷ್ಠಾನ ಮಾಡುವಾಗ ಸ್ವಾಮಿಗೆ ರವೆಯಿಂದ ಮಾಡಿರ್ತಕ್ಕಂಥ ರವೆ ಉಂಡೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಶಕ್ತಿ ಅನುಸಾರ ಪೂಜೆಗೆ ಬೇಕಾದಂತಹ ಸಲಕರಣೆಗಳನ್ನು ಸಿದ್ಧತೆ ಮಾಡಿಕೊಡಿ. ಪಂಚಾಂಗ ಶ್ರವಣ, ರಾಶಿಫಲವನ್ನು ಶುರು ಮಾಡಿ ತದನಂತರ ಪೂಜೆಯನ್ನು ಸಮಾಧಾನ ರೀತಿ ತೃಪ್ತಿಕರವಾಗಿ ಭಗವಂತನ ಆರಾಧನೆ ಮಾಡೋಣ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ ಪ್ರಚೋದಯಾತ್. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀಮದ್ಮಹಾರಾಮಚಂದ್ರಾಯ ನಮಃ. ಶ್ರೀ ವಿಳಂಬಿರಾಮ ಸಂವತ್ಸರೆ ಉತ್ತರಾಯಣೆ ಚೈತ್ರ ಮಾಸ ಶುಕ್ಲಪಕ್ಷ 5/4/2017 ಬುಧವಾರ, ನವಮಿ, ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರವಾದ್ದರಿಂದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪುಷ್ಯ ನಕ್ಷತ್ರದಲ್ಲಿ ಸಾಕಷ್ಟು ವನಸ್ಸರಿಗಳನ್ನು ಸಂಗ್ರಹಣ ಮಾಡಬಹುದು.
ಪುಷ್ಯ ನಕ್ಷತ್ರದಲ್ಲಿ ಸಂಪಾದನೆ ಮಾಡುವಂತಹ ಸಂಗ್ರಹಿಸುವಂತಹ ವನಸಿರಿಗಳು ಸಾಕಷ್ಟು ವಿಶೇಷತೆ ಇರುತ್ತೆ. ಜೊತೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಯಶಸ್ಸನ್ನು ತಂದುಕೊಡುತ್ತೆ. ಅದರಲ್ಲೂ ಇವತ್ತಿನ ದಿವಸ ಶ್ರೀರಾಮಚಂದ್ರನ ರಾಮನವಮಿ. ಶ್ರೀರಾಮನವಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭ, ನಕ್ಷತ್ರ ಪುಷ್ಯ ನಕ್ಷತ್ರವಾದ್ದರಿಂದ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಮನೆಯ ಪರಿಸರದಲ್ಲಿರ್ತಕ್ಕಂಥದ್ದಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳನ್ನಾಗಲಿ ಸಂಗ್ರಹಣ ಮಾಡಿ ಅತಿ ಶೀಘ್ರದಲ್ಲೇ ಈ ಒಂದು ವನಸಿರಿಗಳಿಂದ ಮಾಡುವಂತಹ ಕಾಯಕ ಏನು, ಯಾವ ಕೆಲಸಗಳನ್ನು ಮಾಡಬಹುದು ಮತ್ತು ಯಾವ್ಯಾವ ವನಸಿರಿಗಳಿಂದ ಏನೆಲ್ಲ ಫಲ ಇದೆ ಅಂತಕ್ಕಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಕಾರಣ ಇವತ್ತಿನ ನಕ್ಷತ್ರ ವಿಶೇಷವಾದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಸಾಕಷ್ಟು ವನಸಿರಿಗಳನ್ನು ಸಂಗ್ರಹಿಸಬಹುದು. ಅದರಲ್ಲೂ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ, ಪುಷ್ಯ ನಕ್ಷತ್ರ ಬುಧವಾರ ಬಂದು ಅದರಲ್ಲೂ ಶ್ರೀರಾಮನವಮಿ ಆದ್ದರಿಂದ ಸ್ವಾಮಿಗೆ ತುಳಸಿ ಅರ್ಚನೆ ಅಂದರೆ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಶ್ರೀರಾಮನವಮಿ ಆಚರಣೆ ಬಹಳ ಬರದಿಂದ ಸಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಶ್ರೀರಾಮಚಂದ್ರನಿಗೆ ವಿಶೇಷವಾದಂತಹ ಅನುಷ್ಠಾನಗಳನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಅನುಷ್ಠಾನ ನಡೆಸೋಕ್ಕೂ ಮುನ್ನ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಶ್ರೀರಾಮಚಂದ್ರನ ವಿಶೇಷವಾಗಿ ಆರಾಧನೆ ಮಾಡಲಿಕ್ಕಾಗಿ ನೀವು ಸಾಕಷ್ಟು ಸಿದ್ಧತೆ ಮಾಡ್ತಿದ್ದೀರಿ. ಆ ಸಿದ್ಧತೆಗಳ ಮಧ್ಯದಲ್ಲೇ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿ ಫಲವನ್ನು ಸಹಿತ ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಶ್ರೀರಾಮನವಮಿಯಂದು ರಾಮನವಮಿ, ರಾಮದೇವರ ಆರಾಧನೆ, ಜೊತೆಗೆ ರಾಮನಾಮದಿಂದ ಇರ್ತಕ್ಕಂತಹ ಕೆಲಸ ಕಾರ್ಯಗಳು ಸಾಕಷ್ಟು ವಿಶೇಷ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ರಾಶಿಗಳಲ್ಲಿ ಪ್ರಪ್ರದವಾದಂತಹದ್ದು ಅಂದರೆ ಮೊದಲನೇದಾದಂಥ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಈ ದಿನ ಬಹಳಷ್ಟು ಮಂದಗತಿಯಲ್ಲಿ ಸಾಗುವಂತಹದ್ದು. ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎದುರಾಗುವಂತಹದ್ದು. ಕೆಲಸಗಳಲ್ಲಿ ಅಡ್ಡಿ ಆತಂಕ ಉಂಟಾದಾಗ ಆರ್ಥಿಕ ಪರಿಸ್ಥಿತಿಯಲ್ಲೂ ಅಷ್ಟೇ ಸಂಕಷ್ಟಗಳಿರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಸಮಾಧಾನ ರೀತಿ ತೃಪ್ತಿಕರವಾಗಿ ಕೆಲಸ ಸಾಗಬೇಕಾದರೆ ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷದ ತನಕ 12ರಿಂದ 1 ಗಂಟೆ 45 ನಿಮಿಷದವರೆಗೂ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಮನೆದೇವರ ಪ್ರಾರ್ಥನೆ, ಹಿರಿಯರ ಆಶೀರ್ವಾದದೊಂದಿಗೆ ಈ ದಿನದ ಕೆಲಸವನ್ನು ಸಮಾಧಾನ ರೀತಿ ತೆಗೆದುಕೊಂಡು ಹೋಗಬೇಕು. ಅದರಲ್ಲೂ ಪ್ರತ್ಯೇಕವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಲಿಕ್ಕೋಸ್ಕರ ಇವತ್ತು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಕೆಲಸದ ನಿಮಿತ್ತ ಕೆಲಸ ಕಾರ್ಯಕ್ಕೆ ಹೊರಡುವಂತಹ ಹೆಣ್ಣುಮಕ್ಕಳಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ತ್ರೀಯರಾಗಲಿ ಒಂದು ಚಿಟಿಕೆಯಷ್ಟು ಅಕ್ಕಿ ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸರುಗಿಡದ ಮೇಲೆ ಹಾಕೋದ್ರಿಂದ ಅಕ್ಕಿ ಅಂದರೆ ಚಂದ್ರ, ಆಗ ನಿಮ್ಮ ಮನಸ್ಸು ಸಹಿತ ಶಾಂತಿ ನೆಮ್ಮದಿಯಿಂದಿರುತ್ತೆ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ತುಳಸಿಗೆ ಅದ್ದಿ ತುಳಸಿಯಿಂದ ಶ್ರೀರಾಮಚಂದ್ರನ ಪಾದದ ಮೇಲೆ ಇಟ್ಟು ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಆ ನಾರಾಯಣನ ಮಹಾಮಂತ್ರವನ್ನು ಹೇಳೋದ್ರಿಂದ ಸಾಕಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಒಳಗಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಸರಿಪಡಿಸ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟಕರ. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಮಹಿಳೆಯರು, ಹೆಣ್ಣುಮಕ್ಕಳು ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಲಕ್ಷ್ಯ ಕೊಡಬೇಕು. ಹೊಟ್ಟೆಗೆ ಸಂಬಂಧಪಟ್ಟದ್ದಾಗಲಿ, ಮೊಣಕಾಲಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಎಡಗಾಲಿನ ಕಾಲಿನ ಹೆಬ್ಬೆರಳಿಗೆ ಸಂಬಂಧಪಟ್ಟಂಥದ್ದಾಗಲಿ ಇಂತಹ ಸಮಸ್ಯೆಗಳಿಂದ ಸಾಕಷ್ಟು ತೊಂದರೆಗೊಳಗಾಗ್ತೀರಿ. ಅದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ತ್ರ್ಯಂಬಕೇಶ್ವರನ ಆರಾಧನೆ ಮಾಡಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನಾ ಮೃತ್ಯೋನ್ವೃಕ್ಷೇ ಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಹೀಗೆ ಸಾಂಬ ಸದಾಶಿವನ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ಅನುಕೂಲತೆ ಸಿದ್ಧಿಯಾಗಬಹುದು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರುಬೇಳೆ. ರಾಮನವಮಿ, ಸ್ವಾಮಿಗೆ ರಾಮನಿಗೆ ಶ್ರೀರಾಮಚಂದ್ರನಿಗೆ ಹೆಸರುಬೇಳೆ ನೈವೇದ್ಯ ಬಹಳ ವಿಶೇಷವೇ. ಅಂತಹ ಹೆಸರುಬೇಳೆ ನೈವೇದ್ಯ ಮಾಡುವಂತಹ ಕಾಲದಲ್ಲೂ ಒಂದು ಚಿಟಿಕೆಯಷ್ಟು ಹೆಸರುಬೇಳೆಯನ್ನು ಈಶಾನ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಬಹುದು.